ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ನಾನಿವತ್ತು ಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ಇದು ವಿಡಿಯೋ ತಗೊಂಡಿದ್ದೀನಿ ನೋಡಿ. ನಾನು ಈ ರೀತಿ ಮೀನು ಸಾರು ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೊಂಡ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಮರಿದಲ್ಲೇ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ನಾನು ಮೀನು ಸಾರಿಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಧನಿಯಾ ಪುಡಿ, ಖಾರದ ಪುಡಿ ತಗೊಂಡಿದ್ದೀನಿ. ಇದೆಲ್ಲ ಮಿಕ್ಸಿ ಮಾಡ್ಕೊಳ್ಬೇಕು. ಒಂದೇ ಒಂದು ಕಡ್ಡಿ ಹಾಕೊಂಡಿದ್ದೀನಿ. ಪುದೀನ ಸಾಕು, ಸ್ವಲ್ಪ ಹಾಕಬೇಕು ಪುದೀನ. ಕೊತ್ತಂಬರಿ ಮತ್ತು ಟೊಮೊಟೊ, ಹಸಿ ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಮೀನು ಸಾಂಬಾರಿಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ. ನೋಡಿ, ಇದು ಸ್ಪೈಸಸ್ ಏನೇನು ಆ್ಯಡ್ ಮಾಡಿದ್ದೀನಿ ಅಂತಂದರೆ ಮೆಂತ್ಯ ಹಾಕಬೇಕು. ಮೆಂತ್ಯ, ಏಲಕ್ಕಿ, ಚಕ್ಕೆ, ಲವಂಗ, ಮೆಣಸು ಇದಷ್ಟು ಹಾಕಬೇಕು. ಮೆಂತ್ಯ ಹಾಕಿದ್ರೆ ಸಾಂಬಾರು ತುಂಬಾ ಟೇಸ್ಟ್ ಇರುತ್ತೆ. ಮೀನು ಸಾಂಬಾರು ಸೂಪರ್ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಆಮೇಲೆ ಹುಣಸೆಹಣ್ಣು ಹಾಕಬೇಕು. ಹುಣಸೆಹಣ್ಣು ನಾನು ರುಬ್ಬಕ್ಕೆ ಹಾಕ್ತೀನಿ, ಮಿಕ್ಸಿಗೆ ಹಾಕೊಳ್ತೀನಿ. ಕೆಲವರೆಲ್ಲ ಹುಳಿ ಬಿಡ್ತಾರೆ. ಹುಳಿನ ಮಿಕ್ಸ್ ಮಾಡಿಬಿಟ್ಟು ಹಿಂಡಿ ಸಪ್ರೇಟು ಅದು ಸಿಪ್ಪೆ ಹುಣಸೆಹಣ್ಣಿಂದೆಲ್ಲ ತೆಗೆದು ಹುಳಿ ಬಿಡ್ತಾರೆ ಸಾಂಬಾರಿಗೆ. ಬಟ್ ನಾನು ಹುಳಿ ಬಿಡಲ್ಲ, ಡೈರೆಕ್ಟ್ ಮಿಕ್ಸಿಗೆ ಹಾಕಿ ರುಬ್ತೀನಿ. ಮತ್ತು ಹಸಿ ತೆಂಗಿನಕಾಯಿ ತುರಿನ ಮಿಕ್ಸಿನಲ್ಲಿ ಆ್ಯಡ್ ಮಾಡ್ತೀನಿ. ಇದನ್ನೆಲ್ಲ ಮಿಕ್ಸಿ ಮಾಡಿಬಿಟ್ಟು ಸಾಂಬಾರು ಮಾಡ್ತೀನಿ. ತೋರಿಸ್ತೀನಿ ಮಿಕ್ಸಿ ಮಾಡಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ. ನೋಡಿ, ಇಷ್ಟೆಲ್ಲ ಆ್ಯಡ್ ಮಾಡಿ ಮೀನು ಸಾಂಬಾರಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಎಲ್ಲ ಖಾರ ಮಸಾಲೆ ರುಬ್ಕೊಂಡು ನೆಕ್ಸ್ಟ್ ಸಿಗ್ತೀನಿ. ಸ್ಟವ್ ಹಚ್ಚಿದ್ದೀನಿ, ತಪ್ಪಲೆ ಇಟ್ಟಿದ್ದೀನಿ ಒಗ್ಗರಣೆಗೆ ಇಡೋಕ್ಕೆ ಸಾಂಬಾರಿಗೆ. ನೋಡಿ, ತಪ್ಪಲೆ ಕಾಯ್ದಿದೆ. ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸಾಕು, ಸ್ವಲ್ಪ ಆಯಿಲ್. ನೋಡಿ, ಇದಕ್ಕೆ ನಾನು ಒಂದು ಹಾಫ್ ಈರುಳ್ಳಿನ ಕುಟ್ಟಣಿಕೆಯಲ್ಲಿ ಕುಟ್ಟಿಟ್ಕೊಂಡಿದ್ದೀನಿ, ಜಜ್ಜಿಟ್ಕೊಂಡಿದ್ದೀನಿ. ಈ ಥರ ಜಜ್ಜಿಟ್ಟು ಒಗ್ಗರಣೆಗೆ ಹಾಕೋದ್ರಿಂದ ಮೀನು ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಇವಾಗ ಹಾಕ್ತೀನಿ ನಾನು. ಕಾಯ್ದಿದೆ ಆಯಿಲ್. ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಫ್ರೈ ಆಗಿದೆ. ನಾನು ರುಬ್ಕೊಂಡಿದ್ದಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಬೇಗನೆ ಆಗುತ್ತೆ ಮೀನು ಸಾಂಬಾರು. ಒಂದು ಮಸಾಲೆ ಎಲ್ಲ ಬೇಗ ರೆಡಿ ಮಾಡ್ಕೊಂಡ್ರೆ ಒಂದು 10 ಮಿನಿಟ್ಸ್ಗೆಲ್ಲ ಮೀನು ಸಾಂಬಾರು ರೆಡಿ ಆಗುತ್ತೆ. ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ನೀರು ಹಾಕ್ತೀನಿ. ಮೀನಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇದು ಕುದಿ ಬರಲಿ. ಕುದಿ ಬಂದಮೇಲೆ ಮೀನು ಸೇರಿಸ್ತೀನಿ. ಅಷ್ಟೇ, ಮೀನು ಸಾರು ಆಗೋಗುತ್ತೆ. ಮೀನು ಸೇರಿಸ್ಬೇಕಾದ್ರೆ ತೋರಿಸ್ತೀನಿ.
ನೋಡಿ ಫ್ರೆಂಡ್ಸ್, ನಾನು ತೋರಿಸಿದಂಥ ಮಸಾಲೆನೆಲ್ಲ ರುಬ್ಬಿದ್ದೀನಿ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ. ಇದು ಜಾಸ್ತಿ ಆಯಿತು, ಒಂದು ಸರಿ ರುಬ್ಕೊಳಕ್ಕಾಗಲಿಲ್ಲ. ಇದಕ್ಕೆ ಅದೇ ಖಾರ ಸಾಂಬಾರೆಲ್ಲ ತೋರಿಸಿದ್ದೆ ಅಲ್ವಾ, ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಕಾಯಿ ಮತ್ತು ಹುಣಸೆಹಣ್ಣು ಎಲ್ಲ ಇದರಲ್ಲೂ ಮಿಕ್ಸಿ ಫುಲ್ಲು ಒಂದೇ ಸರಿ ನಾನು ಒಗ್ಗರಣೆಗೆ ಹಾಕ್ತೀನಿ, ತೋರಿಸ್ತೀನಿ ಅದನ್ನು. ನೋಡಿ, ಮೀನು ಕೂಡ ಕ್ಲೀನಾಗಿದೆ. ಮೀನು ಸಾಂಬಾರಿಗೆ ಸ್ವಲ್ಪ ನನ್ನ ಮಕ್ಕಳು ಇಬ್ಬರೂ ಮೀನು ಸಾಂಬಾರಲ್ಲಿ ಇಷ್ಟಪಡಲ್ಲ, ಅದಕ್ಕೆ ಒಂದೆರಡು ಕಬಾಬ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಮೀನೆಲ್ಲ ಕ್ಲೀನ್ ಮಾಡಿದ್ದಾರೆ. ಇದು ಜಿಲೇಬಿ ಮೀನು, ನಮ್ಮ ಕಡೆ ಸಿಗುತ್ತೆ ಜಿಲೇಬಿ ಮೀನು ಅಂತ, ಆ ಮೀನಿದು. ನೋಡಿ, ಖಾರ ಎಲ್ಲ ರುಬ್ಕೊಂಡಿದ್ದೀನಿ. ಒಗ್ಗರಣೆ ಮಾಡಬೇಕಾದ್ರೆ ಸಿಗ್ತೀನಿ ಸಾಂಬಾರಿಗೆ. ನೋಡಿ ಫ್ರೆಂಡ್ಸ್, ಮೀನು ಸಾರು ಹುಳಿ ಮಳ್ತಾ ಇದೆ, ಅದಕ್ಕೆ ಫಿಶ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನು 5 ಮಿನಿಟ್ಸಲ್ಲಿ ಮೀನು ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಮೀನು ಹಾಕ್ತಾ ಇದ್ದೀನಿ. ನೋಡಿ, ಇದು ಮೀನು ಹಾಕಿದ್ದೀನಿ. ಇದು ಸಾಂಬಾರೆಲ್ಲ ಮೀನು ಮೇಲೆ ಜಾಸ್ತಿ ಇದೆ, ಮೀನು ಸ್ವಲ್ಪ ಹುಳಿ ಸಾಕು, ನಮಗೆ ಸಾಕಾಗುತ್ತೆ. ಸ್ವಲ್ಪನೇ ಹುಳಿ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಾಂಬಾರು ಮಿಕ್ಕಿದ್ರೆ ಜಾಸ್ತಿ ಖಾಲಿ ಆಗಲ್ಲ ಸಾಂಬಾರು, ಹಾಗಾಗಿ ಹುಳಿ ಜಾಸ್ತಿ ಇದೆ. ಮೀನು ಸಾರಿ ಹುಳಿ ಕಮ್ಮಿ ಇದೆ, ಮೀನು ಜಾಸ್ತಿ ಇದೆ. ಬಟ್ ಪರವಾಗಿಲ್ಲ. ನಮ್ಮ ಮನೆಯಲ್ಲಿ ಸಾಂಬಾರು ಈ ತಿಕ್ನೆಸ್ಸೇ ಇರಬೇಕು, ಗಟ್ಟಿ ಇದ್ರೇ ಊಟ ಮಾಡೋದು ನಮ್ಮ ಮನೆಯವರು. ಸೊ ತಿಳಿ ಬೇಕಿದ್ರೂ ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು. ಬಟ್ ನಮ್ಮ ಮನೇಲಿ ಗಟ್ಟಿ ಸಾಂಬಾರು ಕೇಳ್ತಾರೆ, ಹಾಗಾಗಿ ನಾನು ಮಟನ್ ಆಗಲಿ ಚಿಕನ್ ಆಗಲಿ ಗಟ್ಟಿನೇ ಮಾಡ್ಕೊಳ್ಳೋದು. ನೋಡಿ, ಸಾಂಬಾರು ಈ ರೀತಿ ಬಂದಿದೆ. ಈಗ ಮೀನು ಹಾಕಿದ್ದೀನಿ. ಮೀನು ಹಾಕ್ಬಿಟ್ಟು ಜಾಸ್ತಿ ಕೈ ಆಡಬಾರ್ದು, ಜಾಸ್ತಿ ಕೈ ಆಡಿಸಿದ್ರೆ ಮೀನೆಲ್ಲ ಕದ್ರೋಗುತ್ತೆ. ಇವಾಗ ಒಂದು ಬಿಸಿ ಇದೆ ಅಲ್ವಾ, ಸ್ಟವ್ ಜಾಸ್ತಿ ಉರಿ ಜಾಸ್ತಿ ಇದೆ, ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಬಾಯಿ ಮುಚ್ತಾ ಇದ್ದೀನಿ. ಹಾಗೆ ಕುದಿಯುತ್ತೆ, ಅದು ಕುದ್ದಿ ಮೀನೆಲ್ಲ ಬೇಯ್ಕೊಳ್ಳುತ್ತೆ. ಹೇಗಿತ್ತು ನಾನು ಮಾಡಿದ್ದ ಮೀನು ಸಾಂಬಾರು ರೆಸಿಪಿ? ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮರೀದಲ್ಲೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿ, ನಾನು ಮಾಡಿದಂಥ ಮೀನು ಸಾಂಬಾರು ಈ ರೀತಿ ಇದೆ. ನೋಡಿ, ಮೀನು ಸಾರು ಬಿಸಿ ಬಿಸಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.